ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪಹಲ್ಗಾಮ್ ಪೈಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತ ಸೇರಿದಂತೆ ಇತರೆ ಪ್ರಮುಖ ರಸ್ತೆಗಳ ಮೇಲೆ ಪಾಕಿಸ್ತಾನ ಧ್ವಜದ ಸ್ಟಿಕ್ಕರ್ಗಳನ್ನು ಅಂಟಿಸಿದ 6 ಜನ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡ ಖಂಡಿಸಿ ಇಂದು ಬಜರಂಗ ದಳದವರು ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST ಅವರು ಮಾತನಾಡಿ, ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದ್ರೆ ಪಾಕಿಸ್ತಾನದ ಧ್ವಜ ನೆಲಕ್ಕೆ ಅಂಟಿಸುವ ಕುರಿತು ಬಜರಂಗ ದಳ ಸಂಘಟನೆಯವರು ಅನುಮತಿ ಪಡೆದಿರಲಿಲ್ಲ. ಅಲ್ಲದೆ ಇದರಿಂದ ಸಾರ್ವಜನಿಕ ಸಂಚಾರ ವ್ಯವಸ್ಥೆಗೆ ತೊಂದರೆಯ ಸಾಧ್ಯತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ 6 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದರು. ಕಾರ್ಯಕರ್ತರು, ಇದರ ರೂವಾರಿಗಳು, ವಾಹನಗಳು ಧ್ವಜಗಳ ಮೇಲ್ಗಡೆ ಹೋಗಬೇಕು. ಜನ ನಡ್ಕೊಂಡು ಏನು ಮೊನ್ನೆ ನಡೆದಂಥ ನಮ್ಮ ಭಾರತ ದೇಶದಲ್ಲಿರುವಂಥ ಏನು ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ಪಹಲ್ಗಾಮ್ ಒಂದು ಪ್ರವಾಸಿ ತಾಣ, ದೊಡ್ಡ ಪ್ರವಾಸಿ ತಾಣ. ಅನೇಕ ರಾಜ್ಯಗಳಿಂದ ಏನು ಪ್ರವಾಸಕ್ಕೋಸ್ಕರ ಅಲ್ಲಿ ಹೋಗಿದ್ದರು, ಸುಮಾರು ಕುಟುಂಬ ಸಮೇತ ಹೋಗಿದ್ದರು. ಮಕ್ಕಳು, ಹೆಣ್ಮಕ್ಳು ಈ ಥರ ಕುಟುಂಬದಲ್ಲಿ ಹೋದಾಗ ಮೊನ್ನೆ ದಿವಸ ಏನಾಗಿದೆ, ಅಲ್ಲಿಯ ಭಯೋತ್ಪಾದಕರು ಉದ್ದೇಶಪೂರ್ವಕವಾಗಿ ಒಮ್ಮಿದೊಮ್ಮೆ ಬಂದು ಅಟ್ಯಾಕ್ ಮಾಡ್ಯಾರ. ಅವು ಯಾವ ರೀತಿ ಅಟ್ಯಾಕಪ್ಪ ಅಂದ್ರೆ, ನೀನು ಹಿಂದೂನ ಮುಸ್ಲಿಂ ಅಂತ ಕೇಳಿ ಮುಸ್ಲಿಂ ಇದ್ದರೆ ಅವ್ರನ್ನ ಬಿಡೋದು, ಹಿಂದೂ ಅಂದ ಕೂಡಲೇ ಅವ್ರನ್ನ ಹೊಡೆಯೋದು, ಕನ್ಫರ್ಮ್ ಮಾಡೋಕ್ಕೋಸ್ಕರ ಅವ್ರ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡೋ ಮೂಲಕ ಕೂಡ ಇವತ್ತಿನ ದಿವಸ ಏನು ರಾಕ್ಷಸನ ಮೇರಿದ್ದಾರೆ ಭಯೋತ್ಪಾದಕರ, ಅದು ಇವತ್ತಿನ ದಿವಸ ಇಡೀ ಸಮಾಜನೇ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿಯಲ್ಲೂ ಕೂಡ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ವಿವಿಧ ಹಿಂದೂ ಪರ ಸಂಘಟನೆಗಳು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿ ನಿನ್ನೆ ಕೂಡ ಪ್ರತಿಭಟನೆ ಮಾಡೋ ಮೂಲಕ ನರೇಂದ್ರ ಮೋದಿ ಅವರು ಆಗ್ರಹ ಮಾಡಿದ್ದೀವಿ. ಯಾಕಪ್ಪ, ಇವತ್ತಿನ ದಿವಸ ಏನು ಈ ಭಯೋತ್ಪಾದಕ ಎಂಬುದು ಶಬ್ದ ಇಡೀ ನಮ್ಮ ದೇಶದಿಂದ ದೃಢ ಸಮೇತ ಕಿತ್ತಾಕಬೇಕಂತ ನಮ್ಮದು ಆಗ್ರಹ ಇದೆ. ಅದೇ ರೀತಿಯಾಗಿ ಇವತ್ತು ಕೂಡ ಏನು ಕಲಬುರಗಿಯ ಹಿಂದೂ ಪರ ಹೋರಾಟಗಾರರು ಏನು ಕಾರ್ಯಕರ್ತರಾದರೆ ಸೂಪರ್ ಮಾರ್ಕೆಟ್ನಲ್ಲಿ ಹಾಗೂ ಜಗತ್ ವೃತ್ತದಲ್ಲಿ ಏನು ಪಾಕಿಸ್ತಾನದ ಒಂದು ಧ್ವಜವನ್ನು ಕೆಳಗೆ ರೋಡಿನ ಮೇಲೆ ಅಂಟಿಸಿ ಅದನ್ನು ಅವಮಾನ ಮಾಡಬೇಕು. ಯಾಕಪ್ಪ, ಅವಮಾನ ಯಾವ ರೀತಿಯಪ್ಪ ಅಂದ್ರೆ, ಏನು ಈ ಭಯೋತ್ಪಾದಕರ ಹಿಂದೆ ಯಾರು ಕೈ ಹೊಡೆದ ಇಡೀ ದೇಶ ಗೊತ್ತಿದೆ, ಅದರ ಹಿಂದೆ ಪಾಕಿಸ್ತಾನ ಇದೆ ಅಂತೇಳಿ ಅದಕ್ಕೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಗೋಸ್ಕರ ಇವತ್ತಿನ ದಿವಸ ಪಾಕಿಸ್ತಾನದ ಧ್ವಜವನ್ನು ಕೆಳಗೆ ಹಾಕಿ ಅದನ್ನು ತುಳಿಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಏನಿಲ್ಲ ಸರ್, MSK ಮಿಲ್ ನಮ್ಮ ಕಲಬುರಗಿ MSK ಮಿಲ್ದಾಗ ನಮ್ಮ ಕಲಬುರಗಿ MSK ಮಿಲ್ದಾಗ ನಮ್ಮ ಮಿತ್ರ ದೇಶ ಆದ ಇಸ್ರೇಲ್ ಧ್ವಜವನ್ನು ರೋಡಿನ ಮೇಲೆ ಹಾಕ್ಯಾರ. ಈ ಸಂದೇಶ ಅವ್ರು ಏನು ಕೊಡ್ಬೇಕಂತ ಹೇಳ್ರಿ. ಅವರು ಇಸ್ರೇಲ್ ಧ್ವಜ ತಳ ಹಾಕಿ ಸಂದೇಶ ಏನು ಕೊಡ್ಬೇಕಂತ ಅಂದ್ರೆ ಭಾರತದ ವಿರುದ್ಧ ಇವ್ರು ನಿಂತ್ಕೊಳ್ತಾರೆ ಏನ್ರಿ. ಅದಕ್ಕೆ ನಾವು ನಮ್ಮ ದುಶ್ಮನ್ ದೇಶದ ಏನದ ನಾವು ರೋಡಿನ ಮೇಲೆ ಹಚ್ತೀವಿ ಅಷ್ಟೇ. ಅಂದ್ರೆ ನಾವು ತೋರಿಸ್ತೀವಿ, ಪೂರ ಹಚ್ತೀವಿ ರೀ. ಕಲಬುರಗಿ ಹಚ್ತೀವಿ. ಯಾವ್ದ್ರಿ ರಾತ್ರಿ ಹಚ್ಚಿಲ್ಲ, ಮುಂಜಾನೆ 9 ಗಂಟೆಗೆ ಹಚ್ಚಿದೆ. ಬೇಡ್ರಿ ಆಯ್ತು ಬಿಡ್ರಿ, ನಮ್ಮವ್ರ ಮುಂಜಾನೆ 9 ಗಂಟೆ ಹಚ್ಚಿದೆ. ನಾವು ರಾತ್ರಿ ನಾವು ಕಳ್ಳ ಕೆಲಸ ಅವ್ರಪ್ಲೆ ತಲೆ ಹಿಡ್ಕರ್ ಕೆಲಸ ಮಾಡಲ್ಲ. ನಾವು ಮುಂಜಾನೆ ಹಚ್ಚಿದೆ 9 ಗಂಟೆಗೆ. ಎಲ್ಲನೂ ಅದ, ಬೇಕಿದ್ರೆ ನೀವು ಎಲ್ಲೆಲ್ಲಿ ಕ್ಯಾಮ್ರಾ ಇರ್ತೋ ಚೆಕ್ನು ಮಾಡ್ಕೋಬೋದು. ಹಂಗೇನು ನಾವೇನು ಇದಿಲ್ಲ, ನಾವೇನು ತಪ್ಪು ಕೆಲಸ ಮಾಡಿಲ್ಲ. ಏನ್ರಿ ಸ್ಟೇಟ್ ವೈಡ್ ಏನಿಲ್ಲ, ನಮ್ಮದು ನಮ್ಮ ಮನಸ್ಸಲ್ಲಿಂತ ಮಾಡಿದೆ. ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕ ಒಂದು ಘಟನೆ ಹಿನ್ನೆಲೆಯಲ್ಲಿ
ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟನ್ನು, ಕೆಲವರು ಪ್ರತಿಭಟನೆ ರ್ಯಾಲಿಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲ್ಯಾಗನ್ನು ರಸ್ತೆ ಮೇಲೆ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಯಾರು ಅಂಟಿಸಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಇರಲಿಲ್ಲ. ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು 6 ಜನರನ್ನು ಈಗ ಡಿಟೈನ್ ಮಾಡಿ ಕ್ವಶನನ್ನು ಮಾಡ್ತಾಯಿದ್ದೀವಿ. ಮತ್ತು ಇದು ಬೇಸಿಕಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ, ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ. ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡ್ತಾ ಇದ್ದೆ. ಇವರೇನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋದು ಇವರು ವಿರೋಧ ಅಲ್ಲ, ಅದನ್ನೇ ನಾನು ಹೇಳಿದೆ. ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ. ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ದ್ವಂದ್ವದ ಪರಿಸ್ಥಿತಿ ಉಂಟಾಗಿತ್ತು, ಯಾರು ಅಂಟಿಸಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಅದೊಂದು ಕ್ಲಾರಿಟಿ ಆಗಿದೆ. ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ಈ ರೀತಿಯ ಒಂದು ಈ ರೂಪದ ಒಂದು ಪ್ರತಿಭಟನೆಯನ್ನು ಇವರು ಮಾಡಿದ್ದಾರೆ. ಟೋಟಲಿ ಕೃತ್ಯನೇ ಕಾನೂನು ಬಾಹಿರ ಸರ್. ಏನು ಹೇಳಿ? ಅನುಮತಿ ತಗೊಂಡಿಲ್ಲ ಅನ್ನೋದು ಅಷ್ಟೇ ತಪ್ಪ ಅಥವಾ ಈ ಕೃತ್ಯನೇ ಕಾನೂನು ಬಾಹಿರ? ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವರು ಪ್ರತಿಭಟನೆಯನ್ನು ಇವರೇನು ಅನುಮತಿ ತಗೊಂಡಿಲ್ಲ, ಸೊ ಅದು ತಪ್ಪಾಗುತ್ತೆ. ಅದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಸೆನ್ಸಿಟಿವ್ ಮ್ಯಾಟರ್ ಒಂದು ಸ್ವಲ್ಪ ಇದು ಇನ್ಫಾರ್ಮೇಶನ್ ಮಾಡಬೇಕಿತ್ತು. ಸಾತ್ ಗುಂಬಜ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕೆದಡಕ್ಕೆ ನಮ್ಮ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನ ಧ್ವಜ ಇಲ್ಲಿ ಹಚ್ಚುತ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಸಲುವಾಗಿನೇ ಹೇಳ್ತಾ ಇರೋದು, ಯಾರು ಕೂಡ ಕಾನೂನನ್ನು ಕೈಗೆತ್ಕೋಬಾರ್ದು. ಒಂದು ವೇಳೆ ಕಾನೂನು ಕೈಗೆತ್ಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯ ತಮ್ಮದೇನು ನೋವಿದೆ, ಏನು ಘಟನೆ ಆಗಿದೆ ಪಹಲ್ಗಾಮಲ್ಲಿ, ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಹರ್ಟ್ ಆಗಿರುವಂಥ ಘಟನೆ ಇದೆ. ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಬೇಕಂತ ನಾನು ಹೇಳ್ತೀನಿ. ಈಗ 6 ಜನರನ್ನು ವಶಪಡಿಸಿಕೊಂಡು ವಿಚಾರ. ಅಫ್ಜಲ್ಪುರ ತಾಲೂಕಿನ ಆತ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯರ ಸುಳ್ಳು ಸಹಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆತ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಗೀತಾ ನಾಗೇಶ್ ಕಾಂಬ್ಳೆ ಒತ್ತಾಯ ಮಾಡಿದರು. ಅಫ್ಜಲ್ಪುರ ತಾಲೂಕಿನ ಆತ್ನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಾದ ಅನಸೂಯ ಅಸ್ಕಿಯವರ ಹಗರಣಗಳು ಬಯಲಿಗೆ ಬಂದದ್ದು ನಿಜವಾಗಿದೆ. ಪಿಡಿಒ ಅವರು ಅವ್ಯವಹಾರಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಸುಳ್ಳು ಅರ್ಜಿ ಹಾಗೂ ನಕಲಿ ಸದಸ್ಯರನ್ನು ಸೃಷ್ಟಿಸಿ ಕೆಲವು ಸದಸ್ಯರ ಗಂಡಂದಿರು ಬಂದು ನಕಲಿ ಸಹಿಗಳನ್ನು ಮಾಡಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಸುಳ್ಳು ಅರ್ಜಿ ಸೃಷ್ಟಿಸಿದವರನ್ನು ಹಾಗೂ ಸುಳ್ಳು ಸಹಿ ಹಾಕಿದವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಭಿವೃದ್ಧಿ ಅಧಿಕಾರಿಯಾಗಿ ಅಧ್ಯಕ್ಷರಿಗೆ ಕಿಮ್ಮತ್ ಕೊಡದೆ ಸ್ವತಃ ಗ್ರಾಮ ಪಂಚಾಯತಿಯಲ್ಲಿ ತಾವೇ ಸರ್ವಾಧಿಕಾರಿಗಳು ತಾವೇ ಮಾಡ್ತಿದ್ದಾರೆ. ನನ್ನ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನನಗೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ, ಯಾವುದೇ ಸರ್ಕಾರಿ ಯೋಜನೆ ಬಗ್ಗೆ ಮಾತಾಡೋದು ಡಿಸ್ಕಸ್ ಮಾಡೋಕ್ಕೂ ಒಂದು ಫೋನ್ ಕಾಲ್ ಮಾಡೋದಿಲ್ಲ, ಒಂದು ಇಂಟಿಮೇಷನ್ ಮಾಡೋದಿಲ್ಲ. ಮತ್ತು ನನಗೆ 1 ವರ್ಷ ಆಯಿತು ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಗೌರವಧನ ಕೊಟ್ಟಿಲ್ಲ ರೀ. ಇಲ್ಲಿವರೆಗೂ ಕೇಳಿದರೆ ಸತಾಯಿಸ್ತಾ ಇದ್ದಾರೆ. ಮೀಟಿಂಗ್ ಮಾಡಿದ್ರೆ ಮೀಟಿಂಗಿಗೆ ಸದಸ್ಯರಿಗೆ ಬರಬೇಡ ಅಂತ ಇಂಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ತಾರೆ. ಅಂದರೆ ಕೋರಂ ಭರ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರಿಗೆ. ನಿನ್ನೆ ಒಂದು ತೂತು ಸಭೆ ಇತ್ತು ರೀ ನನ್ನ ಪಂಚಾಯತಿಯಲ್ಲಿ. ಎಲ್ಲರಿಗೂ ನೋಟಿಸ್ ಕಳಿಸಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಕಾಲ್ ಮಾಡಿದ್ದೀನಿ. ಇಒ ಸರಿಗೂ ಕನ್ಫರ್ಮೇಷನ್ ಕೊಟ್ಟೀನಿ ರೀ ಅವರಿಗೆ. ಅವರು ಬಂದಿದ್ದಾರೆ ಪಂಚಾಯತಿಗೆ 8 ಗಂಟೆಗೆ. ಬಟ್ ನನ್ನ ಟೈಮಿಂಗು 9ವರೆಗೆ ಮೀಟಿಂಗ್ ಹೇಳಿದ್ದೀನಿ. ನಿನ್ನೆ 8ವರೆಗೆ ಪಿ ಡಿ ಅವ್ರು ಮೈಂಡ್ ಡೈವರ್ಟ್ ಮಾಡಿ 8ವರೆಗೆ ಕರೆಸಿದ್ದಾರೆ ಅವರಿಗೆ. ಇಒ ಸರ್ ನಂಗೆ ಕಾಲ್ ಮಾಡಿ ಟೈಮಿಂಗ್ ಕೇಳಿದ್ರೆ 9 ಗಂಟೆ ಅಂತ ಹೇಳಿದ್ದೀನಿ ಸರ್. ಸೊ ಹಾಗೆ ಅದೇ ರೀತಿ ಎಲ್ಲ ಸದಸ್ಯರಿಗೆ ಕಾಲ್ ಮಾಡಿ ಮೀಟಿಂಗ್ ಅಟೆಂಡ್ ಆಗಬೇಡ್ರಿ ಅಂತ ಹೇಳಿದ್ದಾರೆ ಎಲ್ಲರೂ. ಸಾರ್ವಜನಿಕವಾಗಿ ಬಂದವರು ಮೈದೂನ್ ಅಂತ ಹೆಸರು ಹಾಕಿ ಮೈದೂನ್ ಮೇಲೂ ಕೇಸ್ ಮಾಡ್ಯಾರಿ. ನನ್ನ 3 ತಿಂಗಳು ಖುಷಿ ತೊಗೊಂಡು ಇವ್ರು ನಿಂತಿದ್ರು ಪಂಚಾಯತ್ಯಾಗ. ಇವರು ಬಂದಾರಂತಂದು ಇವ್ರ ಮೇಲೆ ಕೇಸ್ ಮಾಡ್ಯಾರಿ. ಮನೆಗೆ ಯಾರು ಖುಷಿ ನೋಡೋರು ಬಟ್ ಇವ್ರು ನನ್ನ ಖುಷಿ ತೊಗೊಂಡು ನಿಂತಿರ್ರಿ ಅಲ್ಲಿ ಪಂಚಾಯತಿ ಒಳಗೆ. ನಾನು ಅವ್ರಿಗೆ ಲೆಕ್ಕಪತ್ರ ಕೇಳಕ್ಕೆ ಹೋಗೋಕ್ಕೆ ಬೋಗಸ್ ಬಿಲ್ ಕೇಳ್ತೀನಿ, ಸರ್ಕಾರಿ ಕೆಲಸ ಅಡ್ಡೆಪಡಿಸ್ತೀರಿ ಅಂತ ಕೇಸ್ ಮಾಡ್ಯಾರಿ. ಈಗ ನಿನ್ನಿದೆ ತಗೋರಿ, ನಿನ್ನ ಮೀಟಿಂಗ್ ಅವರೇ ಕ್ಯಾನ್ಸಲ್ ಮಾಡ್ಸ್ಯಾರಿ. ಇಒ ಸರ್ ಮಾತಾಡಿ ರೆಕಾರ್ಡು ನನ್ನ ಹತ್ರ ಇದ್ದಾರೆ. ನಿನ್ನೆ ಲೋಕಾಯುಕ್ತದಿಂದ ಅಧಿಕಾರಿಗಳು ಬಂದರು, ನಮ್ಮಲ್ಲಿ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿ ಹೋಗ್ಯಾರ. ಅವರು ಬೈದು ಹೋಗಿದ್ದಾರೆ. ನೀನು ಅವರಿಗೆ ನೀ ಅಧ್ಯಕ್ಷರ ಗಮನ ತರೋದು ಇವೆಲ್ಲ ಯಾಕೆ ಮಾಡ್ತೀವಿ? ಅಧಿಕಾರಿ ಮಾಡು, ನೀನು ಡ್ಯೂಟಿ ಮಾಡಕ್ಕೆ ಬಂದು ಡ್ಯೂಟಿ ಮಾಡು. ಅವ್ರು ಅಧ್ಯಕ್ಷರು ಆಡಳಿತ ಮಾಡ್ತಾರೆ, ನೀ ಯಾಕೆ ಮಾಡ್ತೀವಿ ಅಂತ ನೀನು ಅಧಿಕಾರಿಯವರು ಬಂದು ಗೀತಾ ಅವ್ರು ಮೇಡಮ್ ಅವ್ರು ಬಂದು ಅವ್ರಿಗೆ ಬೈದು ಹೋಗಿದ್ದಾರೆ. ಲೋಕಾಯುಕ್ತ ನೀನು ಗೀತಾ ಮೇಡಮ್ ಬಂದು ಹೋಗ್ಯಾರ. ಒಟ್ಟು ನನ್ನ
ಪಂಚಾಯತಿಗೆ ಹೋಗಲಾರ್ದಂಗೆ ಮಾಡಿಟ್ರಿ. ನಾನು ಮಾಡೀನಿ ಸರ್, ಇವಾಗ ಮಾಡಿ ಬಂದೀನಿ. ಅವರೇ ಹೇಳಿದ್ರು ನನಗೆ ತಂದು ಕೊಡ್ರಿ ಸಾಕ್ಷಿ ಅಂದರು. ಸಾಕ್ಷಿ ಬೈದು ಕೊಟ್ಟು ಬಂದೀನಿ ಸರ್. ಇವಾಗ ಈಗ CS ಅವರು ಇಷ್ಟು ಸಾಕ್ಷಿ ಇಟ್ಕೊಂಡು ಒಂದು ಭ್ರಷ್ಟಾಚಾರ ಅಧಿಕಾರಿನ ಸಸ್ಪೆಂಡ್ ಮಾಡ್ತಾ ಇಲ್ಲ, ಯಾಕೆ? ನನಗೆ ನ್ಯಾಯ ಬೇಕಷ್ಟೇ. ಅಂಥ ಭ್ರಷ್ಟಾಚಾರ ಅಧಿಕಾರಿನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಈ ಅಧಿಕಾರ ನಮ್ಮ ಸಚಿವರಾದ ಪ್ರಿಯಾಂಕಾ ಸರ್ ಅವರು ಕೊಟ್ಟಿದ್ದಾರೆ ಅವರಿಗೆ, CS ಅವರಿಗೆ. ಆದರೂ ಇವರು ಮಾಡ್ತಿಲ್ಲ. ಎಲ್ಲಿಗೆ ಹೋಗ್ಬೇಕ್ರಿ ಹೇಳ್ರಿ ನನ್ನ ನ್ಯಾಯ ಕೇಳೋಕ್ಕೆ? ಇವರು ಅಧಿಕಾರಿ ಸಪೋರ್ಟ್ ಮಾಡ್ತಾರೆ. ಮಾಡಲಿ, ಅಧಿಕಾರಿ ಸಪೋರ್ಟ್ ಮಾಡಲಿ. ಭ್ರಷ್ಟಾಚಾರ ಅಧಿಕಾರಿಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ, ಸಾಕ್ಷಿ ಸಮೇತ ಇದ್ರೂ ಭ್ರಷ್ಟಾಚಾರಿ ಅಧಿಕಾರಿ ಸಪೋರ್ಟ್ ಮಾಡ್ತಿದ್ದಾರೆ. ಊರಲ್ಲಿ ತುಂಬ ಸಮಸ್ಯೆ ಇದಾವ್ರಿ ನಮಗೆ. ಅವ್ರಿಗೂ ಕೊಟ್ಟಿವಿ ಸರ್ ಕಾಪಿ. ಎಲ್ಲರಿಗೆ ರೂಲ್ಸ್ ಪ್ರಕಾರ ಬಂದಿನಿ ಸರ್. ನಾನು ಯಾವುದು ಹಗರಣ ಇತ್ತು ನನ್ನ ಮೇಲೆ, ಯಾವ ಹಗರಣ ಇಲ್ಲ. ಇದ್ರೆ ನಾನು ಒಪ್ಕೊತೀನಿ. ನನ್ನ ಮೇಲೆ ಯಾವ ಹಗರಣ ಇಲ್ಲ. ತನಿಖೆ ಮಾಡಲಿ ಅವರು. ಶ್ರೀ ಶಿವಶರಣ ಹರಳಯ್ಯನವರ 914ನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶರಣ ಹರಳಯ್ಯ ಜಯಂತ್ಯುತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಶಿವಶರಣ ಹರಳಯ್ಯನವರ 914ನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಏಪ್ರಿಲ್ 26ರಂದು ಸಂಜೆ 4 ಗಂಟೆಗೆ ಬ್ರಹ್ಮಪುರದ ಹರಳಯ್ಯ ವೃತ್ತದಲ್ಲಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬಹಿರಂಗ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಗದುಗಿ ಮಠದ ಪೂಜ್ಯ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಉದ್ಘಾಟಿಸಲಿದ್ದಾರೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು, ಮಠಾಧೀಶರು, ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. 12ನೇ ಶತಮಾನದ ಅಣ್ಣ ಬಸವಣ್ಣನವರ ಅನುಯಾಯಿಯಾದ ಶರಣ ಶ್ರೇಷ್ಠ ಸಮಗಾರ ಹರಳಯ್ಯನವರ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡಿದ ಮಹಾನ್ ಶರಣರು. ಅವರ ಒಂದು ಜಯಂತಿಯನ್ನು ದಿನಾಂಕ 26/4/2025ರಂದು ಮಹಾಭಕ್ತ ಶರಣ ಹರಳಯ್ಯ ಸಮಗಾರನವರ 914ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಜಯಂತಿ ಉತ್ಸವ ಹಾಗೂ ಜಿಲ್ಲಾ ಹರಳಯ್ಯ ಸಮಾಜ ಸಂಯೋಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡ್ ಶಾಸಕರು, ಗ್ರಾಮೀಣ ಮತಕ್ಷೇತ್ರ ಇವರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಗುವುದು. ಅದೇ ರೀತಿ ಕಾರ್ಯಕ್ರಮದ ಭವ್ಯ ಮೆರವಣಿಗೆ ಅಂದು ಶ್ರೀ ಬಸವರಾಜ ಮತ್ತಿಮೂಡ್ ಶಾಸಕರು ಇವರ ಅಮೃತಹಸ್ತದಿಂದ, ಅದೇ ರೀತಿ ಶ್ರೀ ಶಂಭುಲಿಂಗ್ ಬಳಬಟ್ಟಿ ಮಹಾನಗರ ಪಾಲಿಕೆಯ ಸದಸ್ಯರು ಕಲಬುರಗಿ ಇವರಿಂದು ಸಹ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಸೂಪರ್ ಮಾರ್ಕೆಟ್ವರೆಗೆ, ಸೂಪರ್ ಮಾರ್ಕೆಟಿಂದ ಜಗತ್ ವೃತ್ತವರೆಗೆ, ಜಗತ್ತಿನಿಂದ ಹರಳಯ್ಯ ವೃತ್ತ ಅಲ್ಲಿ ಸಮಾರೋಪ ಆಗುತ್ತೆ ಕಾರ್ಯಕ್ರಮ. ಸಾಯಂಕಾಲದ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆ. ಶ್ರೀ ಶಿವಶರಣ ಹರಳಯ್ಯನವರ ಜಯಂತಿ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವವರು ಪೂಜ್ಯ ಶ್ರೀ ನಿಜಲಿಂಗ ಮಹಾಸ್ವಾಮಿಗಳು, ಶ್ರೀ ಹರಳಯ್ಯ ಪೀಠ ಹಾವೇರಿ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ ಇವರು ಸಾನ್ನಿಧ್ಯ ವಹಿಸುತ್ತಾರೆ. ಅದೇ ರೀತಿ ಪೂಜ್ಯ ಶ್ರೀ ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಕಲಬುರಗಿ ಇವರು ಸಹ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡ್ ಶಾಸಕರು, ಗ್ರಾಮೀಣ ಮತಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್ ಶಾಸಕರು, ದಕ್ಷಿಣ ಮತಕ್ಷೇತ್ರ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಯಲ್ಲಪ್ಪ ನಾಯ್ಕೋಡಿ ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಇವರು ಆಗಮಿಸಲಿದ್ದಾರೆ. ಅದೇ ರೀತಿ ಕಾಶಿರಾಯ ನಂದೂರ್ಕರ್ ಶಿವಶರಣ ಹರಳಯ್ಯ ಸಮಾಜ ಕಲಬುರಗಿ ಘಟಕ ಇವರು ಸಹ ಆಗಮಿಸಲಿದ್ದಾರೆ. ಈ ರೀತಿಯಾಗಿ ಕಾರ್ಯಕ್ರಮ ರೂಪುರೇಷೆಗಳಿದೆ ಸರ್. ದಯವಿಟ್ಟು ಸಮಾಜದ ಎಲ್ಲ ಬಾಂಧವರು, ಹರಳಯ್ಯ ಸಮಾಜದ ಎಲ್ಲ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ. ನಿನ್ನೆ ನಡೆದ ಮಲೆ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶುಚಿತ್ವ, ಪಾನ ನಿಷೇಧ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೊಳಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಸೂರು ವಿಭಾಗದ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು ಈ ಭಾಗಕ್ಕೆ ವಿಶೇಷ ಗಮನ ನೀಡುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗುತ್ತಿದೆ. ಚಾಮರಾಜನಗರ
ನಗರಕ್ಕೆ ಬಂದರೆ ಅಧಿಕಾರ ಹೋಗುತ್ತದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಇಂತಹ ಮೌಢ್ಯಗಳಿಗೆ ಸಮಾಜದ ಪ್ರಗತಿಗೆ ಮಾರಕವಾಗಿದೆ. ನಾನು ಇದುವರೆಗೂ ಸುಮಾರು 20 ಬಾರಿ ಜಿಲ್ಲೆಗೆ ಬಂದದ್ದು, 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ ಎಂದರು. ಮಲೆ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಿನ್ನೆ ನಡೆಸಲಾಗಿದೆ. ಈ ಪ್ರದೇಶದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಬೇಕು, ಮದ್ಯ ನಿಷೇಧವಾಗಬೇಕು, ದೇವಸ್ಥಾನದಿಂದ ವಿತರಿಸಲಾಗುವ ಲಾಡು ಪ್ರಸಾದವನ್ನ ಗುಣಮಟ್ಟದಲ್ಲಿ ಹಾಗೂ ಕಡಿಮೆ ದರದಲ್ಲಿ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮಲೆ ಮಹದೇಶ್ವರ ಸನ್ನಿಧಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಬೇಕು ಎಂದು ನಿರ್ಣಯಿಸಲಾಗಿದೆ ಎಂದರು. ಚಾಮರಾಜನಗರ ಜಿಲ್ಲೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದೆ. ಜೊತೆಗೆ ಯಾರೇ ಸಿಎಂ ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆ ಪರ ಹೆದರ್ತಾ ಇದ್ರು. ಬಂದಿದ್ದೀರಾ, ನಿನ್ನೆ ಕೂಡ ಒಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿದೆ ಸರ್, ನಡೆಸಿದ್ದೀರಾ? ಈಗ ಮೈಸೂರು ಡಿವಿಷನ್ ಮಾಡಬೇಕಾಗಿದೆ, ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದೆ. ಸ್ವಲ್ಪ ಹಿಂದೆ ಸರ್, ಭಾಳ ಹಿಂದುಳಿದಿರ್ತಕ್ಕಂಥ ಮೂಢನಂಬಿಕೆಗಳು ಅವರದ್ದು ಏನು ಸತ್ಯ ಇಲ್ಲ. ಅದೇನಾಗಿದೆ, ಮೌಢ್ಯಗಳಿದ್ದಾವಲ್ಲ, ಅದರಿಂದನೇ ಸಮಾಜದಲ್ಲಿ ಭಾಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ಈಗ ನಾನು ಒಂದು 15-20 ಸಾರಿ ಬಂದಿರಬೇಕು ನಾನು ಚಾಮರಾಜನಗರ. 2ನೇ ಸಾರಿ ಮುಖ್ಯಮಂತ್ರಿ ಆಗ್ತಲ್ಲ. ಹೌದು, ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ ಅಂತ. ನಾನು ಇದು ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯಿತು ಸರ್, ಏನೆಲ್ಲ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದೀರಿ? ಅನುಮೋದನೆ ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಒಂದು ಬಿಸಿನೆಸ್ ಇರುತ್ತೆ, ಎರಡನೇದು ಈ ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಹಾಕ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದನ್ನು ಕಮ್ಮಿ ರೇಟ್ನಲ್ಲಿ ಈಗ ತಿರುಪತಿನಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಸರ್, ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅವರಂತೂ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರಿಗೆ. ವಿನಯ್ ಕುಲಕರ್ಣಿ ಏನು ಗೊತ್ತಿಲ್ಲ, ಇದೀಗಿದ್ದಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕು. ಬಿಜೆಪಿಯವ್ರಿಗೆ ಯಾಕೆ ಮಾಡೋಣ? ಬಿಜೆಪಿಯವರೆಲ್ಲ ಸಾಟೆಗಳ ಸರ್ ಎದುರಿಸುವ ತಂತ್ರಗಳ ಸರ್ ಅಂತ ದೇಶದ ರಾಜಕಾರಣ ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ. ಮೋದಿ ಅವರು ದೇಶದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಲ್ಲಿ ಯಾರೇ ಭಾಗಿಯಾಗಿರೋ ನಾವು ಹುಡುಕಿ ಹೊಡಿತೀವಿ ಅಂತ ಹೇಳಿ ಸರ್. ಮೊಬೈಲು ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾನಲ್ಲಿ ನಡೆದಿದ್ರು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು, ಅದಾದ್ಮೇಲೆಲ್ಲ ಈಗ 26 ಜನ ಕೊಂದಾಕಿರೋದು ದಾಳಿ. ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು, ಅಲ್ಲಿ ನಾನು ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ನಾನು ಜನ ಇದ್ರು ನೋಡೋಕ್ಕಾಗಲಿಲ್ಲ. ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್. ಮೇ 1ರಂದು ಬೃಹತ್ ಮತ್ತು ಯಶಸ್ವಿಯಾಗಿ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯುನ ಎಂಡಿ ಸಜ್ಜನ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಕಾರ್ಮಿಕ ಸಂಘಟನೆಗಳು ಏಪ್ರಿಲ್ 20ರಂದು ಮೇ 20ರಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ನೀಡಿರುವುದನ್ನು ಸಿಐಟಿಯು ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸುತ್ತಿದೆ. ಬರುವ ಮೇ 1ರಂದು ಕಾರ್ಮಿಕರ ದಿನಾಚರಣೆಯನ್ನು ಅಖಿಲ ಭಾರತ ಮುಷ್ಕರಕ್ಕೆ ಪೀಠಿಕೆಯಾಗಿ ಸಿಐಟಿಯು ಜಿಲ್ಲಾ ಸಮಿತಿಯು ಮೇ 1ರಂದು ಕಲಬುರಗಿಯಲ್ಲಿ ಬೃಹತ್ ಮತ್ತು ಯಶಸ್ವಿಯಾಗಿ ಕಾರ್ಮಿಕ ದಿನಾಚರಣೆ ಆಚರಿಸುತ್ತಿದೆ. ಅಂದು ಬೆಳಗ್ಗೆ 10:30 ನಗರದ ಕನ್ನಡ ಭವನದಿಂದ ಹೊರಟು ತಿಮ್ಮಾಪುರದ ಚೌಕ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಭವ್ಯ ಮೆರವಣಿಗೆ ನಡೆಸಿ ಅಲ್ಲಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಮಿಕರ ಹಬ್ಬದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು.
ಇತಿಹಾಸ ಪ್ರತಿ ವರ್ಷ ನಾವು ಓದ್ತೀವಿ, ಅದರ ಬಗ್ಗೆ ನಾನು ಅಷ್ಟೇನು ಹೇಳೋಕ್ಕಾಗಿಲ್ಲ ಅಂತ ಅನಿಸ್ತದೆ. ಆದರೂ ಕೂಡ 2 ಮಾತು ಹೇಳ್ತಾರೆ. ಇಂಟರ್ನ್ಯಾಷನಲ್ ಫಸ್ಟ್ 1989ರಿಂದ ಆಚರಣೆಯಲ್ಲಿ ಬಂದಿದೆ. 86ರಲ್ಲಿ ಚಿಕಾಗೋ ನಗರದಲ್ಲಿ ಕಾರ್ಮಿಕರ ಮೇಲೆ ಅಲ್ಲಿನ ಪೊಲೀಸರೇ ಬಲ ಹೊಡೆದು ಅವ್ರ ಮೇಲೆ ಫೈರಿಂಗ್ ಮಾಡಿದ್ರು, ಯುದ್ಧ ಮಾಡಿದ್ರು. 3 ಜನ ಕಾರ್ಮಿಕರು ತೀರ್ಕೊಂಡು ಅದ್ರ ನಂತರ ಹಲವಾರು ಚಳವಳಿ 8 ತಾಸಿನ ಕಷ್ಟಪಡ್ತಾರೆ. ದೇವರು ಫೈಟಿಂಗ್ ಫಾರ್ 8 hours. ಅವ್ರು 16 ತಾಸು 18 ತಾಸು ಕಷ್ಟಪಟ್ಟಿದ್ರು ಅಲ್ಲಿ ಈ ಬ್ರಿಟಿಷ್ ಮತ್ತು ಅಮೇರಿಕನ್ ಇನ್ವೆಸ್ಟಿಗೇಷನ್. ಅದು ಭಾಳ ಬರ್ಬರವಾಗಿತ್ತು. ಅದಕ್ಕೆ 8 ತಾಸು ಅದು ಹೋರಾಟ ಇತ್ತು. ಇಡೀ ವಿಶ್ವದಲ್ಲೇ ಮೊದಲಿನ ಹೋರಾಟ ಕಾರ್ಮಿಕ. ಅದೇ 8 ತಾಸಿನ ಹೋರಾಟದಲ್ಲಿ ಈ ಥರ ಒಂದು ಇತಿಹಾಸ ರಕ್ತ ತಿಳಿಸ್ತಾರೆ ನಮ್ಮ ಆಳುವಂಥವರು ಮಾಲೀಕರು. ಅದನ್ನೇ ತಗೊಂಡು 1889ರಲ್ಲಿ ಪ್ಯಾರಿಸ್ನಲ್ಲಿ ಒಂದು ಸೆಕೆಂಡ್ ಸೋಷಿಯಲಿಸ್ಟ್ ಒಂದು ಕಾಂಗ್ರೆಸ್ ಮೀಟಿಂಗಲ್ಲಿ ಅಲ್ಲಿ 1889ರಿಂದ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಮಾಡಿಕೊಂಡು ಇಲ್ಲಿ ಸಾಯಿತು. ಸೊ ದಿಸ್ ಲೆಗಸಿ ಆಫ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್ ಏನೋ ಒಂದು ಪರಂಪರೆ ಇದೆ ಕಾರ್ಮಿಕರ. ಬೆಂಗಳೂರಿನ ಕನ್ನಡ ಭವನ ನಯನ ಸಭಾಂಗಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನ 2025ನೇ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷರು ಮತ್ತು ಪತ್ರಕರ್ತರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಯುವರತ್ನ ಪ್ರಶಸ್ತಿಯನ್ನು ಕನ್ನಡ ಚಲನಚಿತ್ರದ ಹಿರಿಯ ನಟಿಯಾದ ಶ್ರುತಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮಿಗಳು, ಪಾಲಕನಹಳ್ಳಿ ಮಠ್, ಕರ್ನಾಟಕ ಸರ್ಕಾರದ ದೇವರಾಜು ಅರಸು ನಿಗಮದ ಅಧ್ಯಕ್ಷರಾದ ಕೀರ್ತಿ ಗಣೇಶ್, ಬೆಂಗಳೂರಿನ ಸಮಾಜ ಸೇವಕರಾದ ಮಹೇಂದ್ರ ಮುನ್ನೋಟ್, ರವಿ ಮಹಾದೇವ್, ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಅಧ್ಯಕ್ಷರಾದ ದಯಾನಂದ್ ಎಂ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಎಸ್.ಜಿ, ಕರ್ನಾಟಕ ಪ್ರೆಸ್ ಕ್ಲಬ್ ಮುಖ್ಯಸ್ಥರಾದ ಗಂಗಾಧರ್ ಮತ್ತು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಪಾಟೀಲ್ ಶ್ರೀಯುತರು ಮೂಲತಃ ಚಿಂಚೋಳಿಯ ಹಲಕೂಡ ಗ್ರಾಮದವರಾಗಿದ್ದು 10 ವರ್ಷಕ್ಕೂ ಅಧಿಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು 30ಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದಿರುವ ಶ್ರೀಯುತರು ಹೋರಾಟಗಾರರು, ಪತ್ರಕರ್ತರು, ಕನ್ನಡ ನಾಡು ನುಡಿಗಾಗಿ ಹಗಲಿರುಳು ಶ್ರಮಿಸಿದರು. 371 ಅನುಷ್ಠಾನಕ್ಕಾಗಿ ಹೋರಾಟ, ಬರವಣಿಗೆ, ಪತ್ರಿಕೆಗಳ ಮೂಲಕ ಜಾಗೃತಿ ಸೇರಿದಂತೆ ಹಲವಾರು ಸೇವೆಗಳನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀ ಸಂಜೀವ್ ಪಾಟೀಲ್ ರವರಿಗೆ ಧನ್ಯವಾದಗಳು. ಸಿದ್ದಾಪುರ ಪಟ್ಟಣದಲ್ಲಿ ಶಿವಶರಣ ಕಾಯಕ ಪ್ರಿಯ ಮಾದಾರ ಚೆನ್ನಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಬರುವ ಮೇ 13ರಂದು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಬೊಮ್ಮನಹಳ್ಳಿ ತಿಳಿಸಿದರು. ಪಟ್ಟಣದ ಅಂಬಿಗರ ಚೌಡಯ್ಯ ಸಮುದಾಯ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷೇತ್ರದ ಶಾಸಕರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ದಿನಾಂಕ ನೀಡಿದ್ದು ಜಯಂತಿ ಆಚರಣೆಗೆ ಹಸಿರು ನಿಶಾನೆ ನೀಡಿದ್ದಾರೆ. ಹೀಗಾಗಿ ಜಯಂತ್ಯುತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಈಗಿನಿಂದಲೇ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸಂಘಟಿಸುವ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಜಯಂತಿಯನ್ನು ತಾಲೂಕು ಮಟ್ಟದಲ್ಲಿ ಪ್ರಪ್ರಥಮವಾಗಿ ಆಚರಣೆ ಮಾಡಲು ಎಲ್ಲ ದಲಿತ ಸಂಘಟನೆಗಳು, ಮಾದಿಗ ಸಮನ್ವಯ ಸಮಿತಿ, ಒಕ್ಕೂಟ ಇವತ್ತು ಪಕ್ಷಾತೀತವಾಗಿ ಜಯಂತಿ ಆಚರಣೆ ಮಾಡಲು ಬಹಳ ದಿನಗಳಿಂದ ನಾವು ಯೋಚನೆ ಮಾಡಿದ್ದೆವು. ಆದರೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒಂದು ಅನುಮತಿ ಪಡೆದು ಅವರನ್ನು ಆಹ್ವಾನಿಸಿ ಮತ್ತು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಆಗಿರ್ಬೋದು, ಹಾಲಿ ರಾಜ್ಯ ಕ್ಯಾಬಿನೆಟ್ ಸಚಿವರಾಗಿರ್ತ ಆರ್ ಬಿ ತಿಮ್ಮಪ್ಪ ಮತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಸುನೀರನವರು ಮತ್ತು ನಿವೃತ್ತ IAS ಅಧಿಕಾರಿಗಳಾದ ಬಾಬುರಾವ್ ಗುಂಡಿ, RS ಚೆನ್ನೂರು, ಸಾಕಷ್ಟು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಎಲ್ಲ ಜನಾಂಗದ ನಮ್ಮ ಸಹಕಾರ ಕೋರುತ್ತಾ, ಪತ್ರಿಕಾ ಮಾಧ್ಯಮದ ಸಹಕಾರ ಕೋರುತ್ತಾ ಇದನ್ನು ಎಲ್ಲ ಕಡೆ ಪ್ರಚಲಿತವಾಗಿದ್ದು ನಾವು ಭಾಳ ವರ್ಷಗಳಿಂದ ಹಿಡಿತಕ್ಕೊಳಗಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದೇವೆ, ಉದ್ಯೋಗದಿಂದ ವಂಚಿತರಾಗಿದ್ದೇವೆ. ಪತ್ರಿಕಾ ಒಂದು ಜಾಗೃತಿ ಮೂಲಕ
ನಮ್ಮ ಈ ಮಾದರ ಸೇನೆಯ ಜಯಂತ್ಯೋತ್ಸವವನ್ನು ವಿಭಜನೆಯಾಗಿ ಆಚರಿಸಲು ಜನ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ತಮ್ಮ ಪತ್ರಿಕೆ ಮುಖಾಂತರ ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾಳ್ಗಿ, ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಹಾದಿಮನಿ, ಪ್ರಧಾನ ಕಾರ್ಯದರ್ಶಿ ದೀಪಕ್ ಹೊಸೂರ್ಕರ್, ಸಹ ಕಾರ್ಯದರ್ಶಿ ಬಸವರಾಜ ಮಾಡಬಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಐತಿಹಾಸಿಕ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ SSLC 2009ನೇ ಬ್ಯಾಚ್ನ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ವೀರಗಾಸೆ ಹಾಗೂ ಅಘೋರ ನೃತ್ಯ ಅತಿ ವಿಜೃಂಭಣೆಯಿಂದ ಜರುಗಿತು. ಸುಲೇಪೇಟೆ ಗ್ರಾಮದ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SSLCಯ 2009ನೇ ಬ್ಯಾಚ್ ವತಿಯಿಂದ ಪ್ರೇಮ ಕಲಾಕಾರ ಚಿಕ್ಕಬಳ್ಳಾಪುರ ತಂಡದವರ ನೇತೃತ್ವದಲ್ಲಿ ವೀರಗಾಸೆ ನೃತ್ಯ ಹಾಗೂ ಅಘೋರ ನೃತ್ಯಗಳು ಗುರುವಾರ ಸಂಜೆ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರರ ಉಚ್ಚಾಯಿ ಮೆರವಣಿಗೆಯಲ್ಲಿ ನೃತ್ಯ ಪ್ರದರ್ಶನ ಮಾಡಿ ರಂಜಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಜನತೆ ಸೇರಿದಂತೆ ಸುಲೇಪೇಟದ ಸುತ್ತಮುತ್ತಲಿನ ಗ್ರಾಮದ ಜನರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ SSLC 2009ನೇ ಬ್ಯಾಚ್ನ ಗೆಳೆಯರ ಬಳಗದವರು ಸೇರಿದಂತೆ ಗ್ರಾಮಸ್ಥರು ಇದ್ದರು. ಏಪ್ರಿಲ್ 27ರಿಂದ ಸಮಗ್ರ ಕಟ್ಟಡ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭರತ್ ಭೂಷಣ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 27ರಂದು ಕಲಬುರಗಿಯ ಶ್ರೀಮಂತ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸಲು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಪ್ರದರ್ಶಿಸಲು ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಕಟ್ಟಡ, ವಸ್ತು ಪ್ರದರ್ಶನ ಮತ್ತು ಹೋಮ್ ಆಟೋಮೇಷನ್, ವಿಚಾರ ಸಂಕಿರಣಗಳು ಮತ್ತು ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಫಾರ್ ದ ಟಾಲರೆನ್ಸ್, ಪೇಷನ್ಸ್ ಅಂಡ್ ಡಿಟರ್ಮಿನೇಷನ್. ಸೊ ಅದನ್ನು ನಾವು ಒಂದು 3 ನಿಮಿಷ ಚಿತ್ರ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ, ಟಾಟಾ ಅವ್ರ ಬಗ್ಗೆ ಚಿತ್ರ ಮಾಡ್ತಾ ಇದ್ದೀವಿ. ಅದೇ ಹೆಸರು ಯಾವಕ್ಕೆ ನಮ್ಮ ಎದಕ್ಕೆ ಇಟ್ಟಿದ್ವಿ ಅನ್ನೋದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಾವು 78 ವರ್ಷ ಸ್ವಾತಂತ್ರ್ಯ ಬಂದರೂ ನಾವು 10 ವರ್ಷ ಕೆಳಗಡೆ ಹಿಂದುಳಿದವರನ್ನು ಹಣೆಪಟ್ಟಿ ಕಟ್ಕೊಂಡು 370 ತಗೊಂಡಿದ್ವಿ. ನಮ್ಮ ಸಂಕಲ್ಪ ಮುಂದಿನ 10 ವರ್ಷದಲ್ಲಿ ಆ ಹಣೆಪಟ್ಟಿ ತೆಗಿಬೇಕು ಅನ್ನೋದು ಸಹ ಒಂದು ಸಂಕಲ್ಪ ಇದೆ. ಎಷ್ಟು ವರ್ಷ ನಾವು ಹಿಂದುಳಿಬೇಕು, ಆ ಡಿಟರ್ಮಿನೇಷನ್ ನಮಗೆ ಯಾರು ಎಲಾನ್ ಮಸ್ಕ್ ಆಗಿ ಬರ್ತಾರೆ ಗೊತ್ತಿಲ್ಲ. ಅದನ್ನು ನಾವು ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಾವು ನೋಡಿ, ಫಸ್ಟ್ ಟೈಮ್ ನಮ್ಮ ಕಾನ್ಕ್ಲೇವಲ್ಲಿ ನಮ್ಮ ಪ್ರತಿನಿಧಿಗಳ ತಲೆಯಲ್ಲಿ ಯಾವ ರೀತಿ ವಿಚಾರ ಇದ್ದೇವೆ, ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ವಿ. ಇದು ಕಲಬುರಗಿ ಎಲ್ಲ ನಾಗರಿಕರ ಪರವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ಕೇವಲ ಆರ್ಕಿಟೆಕ್ಟ್ಗಳಿಗೋಸ್ಕರ ಮಾತ್ರ ಅಲ್ಲ. ಅದಕ್ಕೆ ನಾವು ದೊಡ್ಡ ಪ್ರಮಾಣದ ಪ್ರಚಾರ ಮಾಡಿ ಈ ಕಾನ್ಕ್ಲೇವ್ನ ಸಕ್ಸಸ್ ಮಾಡಬೇಕು. ನಮಗೇನು ಹೆದರಿಕೆ ಅಂದ್ರೆ ನಮ್ಮ ಕೆಪಾಸಿಟಿ ಅದು ಸಿಟ್ಟಿಂಗ್ಸ್ ಓನ್ಲಿ 200 ಇದೆ. ಆಲ್ರೆಡಿ ನಮ್ಮ ಹತ್ರ 500 ಮಂದಿ ರಿಜಿಸ್ಟ್ರಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಬೇರೆ ರೀತಿ ವ್ಯವಸ್ಥೆ ಮಾಡ್ತಿದ್ವಿ. ಮತ್ತು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ವಿ. ಅದನ್ನು ಏನೆಲ್ಲ ಸಾಧ್ಯ ಇದೆ ಜನರಿಗೆ ಬಂದವ್ರಿಗೆ ಅನಾನುಕೂಲ ಆಗಲಾರ್ದಂಗೆ ಏನೆಲ್ಲ ಸಾಧ್ಯ ಇದೆ ಮಾಡ್ತಾ ಇದ್ವಿ ಸರ್. ರಿಜಿಸ್ಟ್ರೇಷನ್ ಆನ್ಲೈನ್ ಆಲ್ರೆಡಿ ರೆಡಿ ಇದೆ ಸರ್. ಈಗ ಲಿಂಕ್ ಕೊಡ್ತೀವಿ ಸರ್. ನಾನು ಆನ್ಲೈನ್ ಸರ್, ಆನ್ಲೈನ್. ಹಾಂ ಸರ್, ಫಸ್ಟ್ ಡೇ ನಮ್ಮದು ಬಿಲ್ಡಿಂಗ್ ಎಕ್ಸಿಬಿಷನ್ ಎಕ್ಸ್ಪೋ ಆದಮೇಲೆ
ಹೆರಿಟೇಜ್ ಗ್ಯಾಲರಿನೂ ನಮ್ದು ಇನಾಗ್ರೇಷನ್ ಆಗುತ್ತೆ. ಅವತ್ತು ಫಸ್ಟ್ ಸುನೀತಾ ವೇದಿಕೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಅದನ್ನು ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ನ್ಯಾಷನಲ್ ಚೇರ್ಮನ್ ವಿಲಾಸ್ ಔಚಸ್ ಅಂತ ಬರ್ತಾ ಇದ್ದಾರೆ, ಅವರು ಬಾಂಬೆದಿಂದ ಬರ್ತಾ ಇದ್ದಾರೆ. ಅವರು ಅದು ನಮ್ದು ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಇಶ್ಯೂ ಆಗಿದೆ. ಅಂದರೆ ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಬರ್ತಾ ಇದ್ದಾರೆ ನಮ್ಮ ಫಂಕ್ಷನ್ಗೋಸ್ಕರ. ಎರಡನೇ ದಿವಸ ಬಂದುಬಿಟ್ಟು ಕಾರ್ಪೊರೇಷನ್ ಕಮಿಷನರ್ ಅವರು ಕಾನ್ಕ್ಲೇವ್ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರ ಪರವಾಗಿ ಸಾಕಷ್ಟು ಪ್ರಾಬ್ಲಮ್ಸು ಕ್ವಶನ್ಸು ಎಲ್ಲನೂ ಅವರಿಗೆ ಪ್ರೆಸೆಂಟ್ ಮಾಡಿ ಇಟ್ಟಿದ್ದೀವಿ. ಎರಡನೇ ದಿವಸ ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅದನ್ನು. ಎರಡನೇ ದಿವಸ ಸಾಕಷ್ಟು ಸೆಮಿನಾರ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಸೋಲಾರ್ ಬಗ್ಗೆ, ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಭಾಳಷ್ಟು ಯೂಸ್ಫುಲ್ ಆಗೋಂಥ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತೀವಿ. ಮೂರನೇ ದಿವಸ ಬಂದುಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಭಾಳಷ್ಟು ಇಷ್ಟಪಟ್ಟು ಇಂಥ ಕಾನ್ಕ್ಲೇವ್ ಆಗ್ತಾರೋದು ಭಾಳ ಸಂತೋಷದ ವಿಷಯ. ನಾನು ಬಂದೇ ಬರ್ತೀನಿ ಅಂತ ಹೇಳಿ 9 ಟೈಮ್ ಕೊಟ್ಟಿದ್ದಾರೆ. ನಾವು ಮಿನಿಮಮ್ 2 hours ನಮ್ಮ ಜೊತೆ ಸ್ಪೆಂಡ್ ಮಾಡಬೇಕಂತ ಹೇಳಿದ್ದೀವಿ. ಮೂರನೇ ದಿವಸ ಬರ್ತಾ ಇದ್ದಾರೆ. ನಾವು ಗೆಸ್ಟ್ ಆಫ್ ಆನರ್ ಅಂದ್ಕೊಂಡ್ಬಿಟ್ಟು ನಾರ್ತ್ MLA ಅವ್ರು ಬರ್ತಾ ಇದ್ದಾರೆ, ಆಮೇಲೆ GDA ಚೇರ್ಮನ್ ಬರ್ತಾ ಇದ್ದಾರೆ, ಮೇಯರ್ ಅವರು ಬರ್ತಾ ಇದ್ದಾರೆ. ಸ್ಪೆಷಲ್ ಇನ್ವೈಟೀಸ್ ಅಂದ್ಕೊಂಡು ರೀಜನಲ್ ಕಮಿಷನರ್, ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಆಫ್ ಗುಲ್ಬರ್ಗ ಇಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅದನ್ನು ನಮಗೆಲ್ಲರಿಗೂ ಇನ್ವಿಟೇಷನ್ ಇವತ್ತು ಸಾಯಂಕಾಲ ಒಳಗೆ ತಲುಪಿಸಿ ಸರ್. ಎಕ್ಸಿಬಿಷನ್ ಮಾಡೋರಿಗೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಟೋಟಲಿ ಫ್ರೀ ಇದೆ. ಇದು ಆಲ್ರೆಡಿ ನಮ್ಮ ಹತ್ರ ಸುಮಾರು 160 ಶಾಪ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ನಾವು ಬೇಕಾದ್ರೆ ಬಂಜಾರ ಬಂದಲ್ಲಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ. ನಾವು ಅದನ್ನು ನೋಡ್ಕೊಂಡು ಅದನ್ನು ಫೋಟೋಸ್ ನಮ್ಗೆ ಶೇರ್ ಮಾಡ್ತೀವಿ. ಫಸ್ಟ್ ಟೈಮ್ ನಾವು 30,000 ಸ್ಕ್ವೇರ್ ಫೀಟಲ್ಲಿ ಬಹಳ ದೊಡ್ಡ ಪ್ರಮಾಣ. ಇವಿಷ್ಟು ಇವತ್ತಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ ನಿಖರ ನೇರ. ಮನಸ್ಸನ್ನು ದೋಚುವ ಸೀರೆ ಚಂದವೋ, ಚಟ್ಟನೆ ಸೆಳೆಯುವ ಸೀರೆ ಅಂದವೋ, ಮೈ ಮನ ಕದಿಯುವ ಸೀರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.